ಮಾವ, ಸಮರ್ತು ಕಾಲ್ ಮಾಡಿ ಅವನಿಗೆ ನಮಗೆ ಕಳ್ಕೊಬೇಡ ಕಣೋ ಅಂತ ಹೇಳಿ. ನಾವು ಹೇಗಾದರೂ ಮಾಡಿ ಅವನಿಗೆ ದುಡ್ಡು ಅಡ್ಜಸ್ಟ್ ಮಾಡಿಕೊಡೋಣ. ಫೋನ್ ಮಾಡಿದ್ನಮ್ಮ, ಸಮರ್ಥ ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಫೋನ್ ಆನ್ ಆದ ಕೂಡಲೇ ನಾನು ಮಾತಾಡ್ತೀನಿ. ನಾಗರಾಜು, ಬಿಸಿಯಾಗಿರೋ ಬಾಣ್ಲೆಗೆ ಏನೇ ಹಾಕಿದ್ರು ಅದು ಕಾದು ಕೆಂಪಾಗುತ್ತೆ ಕಣೋ. ಈ ಸಮರ್ಥ್ಗೆ ನಾವೇನೇ ಹೇಳಿದ್ರು ಅವನು ತಪ್ಪಾಗೆ ತಿಳ್ಕೊತಾನೆ. ಸ್ವಲ್ಪ ಅವನ ಮನಸ್ಸು ತಿಳಿಯಾಗ್ಲಿ, ಆಮೇಲೆ ಮಾತಾಡೋಣ. ಇದೇ ವಿಷಯನ ನಾವು ಮತ್ತೆ ಮತ್ತೆ ಮಾತಾಡಿದ್ರೆ ಶ್ರೀಮಂತಗೂ ಕೋಪ ಬರುತ್ತೆ. ಅವನು ಪಾಪ ಕಣು, ಮದ್ವೆ ಆದಂಗಿಂದ ಒಂದು ದಿನ ನಾವು ನೆಮ್ಮದಿಯಾಗಿಲ್ಲ. ಒಂದಾದ್ಮೇಲೆ ಒಂದು ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಇದೆ. ಅವನಿಗೂ ಕಷ್ಟ ಆಗ್ತಾ ಇದೆ ಕಣೋ. ಅವ್ನು ನೋಡ್ತಿದ್ರೆ ನನಗೆ ಅಯ್ಯೋ ಅನಿಸ್ತಾ ಇದೆ. ಅಜ್ಜಿ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನ್ ಚಿಂತೆ ಮಾಡಬಾರ್ದು ಅಂದ್ರೆ ನೀನೇ ಅವನ್ನ ನೋಡ್ಕೋಬೇಕಮ್ಮ. ನಿನ್ಗೆ ಅವನ ಮೇಲೆ ಎಷ್ಟೇ ಕೋಪ ಇದ್ರು ಅದನ್ನೆಲ್ಲ ಮರೆತು ನನ್ನ ಮೊಮ್ಮಗನ ಸಂತೋಷವಾಗಿ ನೋಡ್ಕೊಮ್ಮ. ಗಂಡನ್ಗೆ ಏನೇ ನೋವಿದ್ರು ಹೆಂಡತಿ ಪ್ರೀತಿಲಿ ಅದೆಲ್ಲ ಮಾಯ ಆಗೋಗುತ್ತೆ. ಜೀವನ ಆದ್ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಏರುಪೇರು ಇದ್ದೇ ಇರುತ್ತೆ. ಅದೆಲ್ಲ ದಾಟಿ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳಬೇಕು. ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ನಂಗಷ್ಟು ಸಾಕಮ್ಮ ಸಪ್ತಮಿ. ಶ್ರೀಮಂತು ಬಂದಿಯೇನಪ್ಪ? ಏನು ಎಲ್ಲರೂ ಸೇರ್ಕೊಂಡೇನೋ ಮೀಟಿಂಗ್ ಮಾಡ್ತೀರಾ? ಅದು ಸಪ್ತಮಿ ಬೆಳಿಗ್ಗೆಯಿಂದ ತಿಂಡಿ ಊಟ ಏನು ಮಾಡಿಲ್ಲ. ಅದಕ್ಕೆ ಅವಳಿಗೆ ಸಮಾಧಾನ ಮಾಡಿ ಏನಾದರೂ ಸ್ವಲ್ಪ ತಿನ್ನು ಅಂತ ಹೇಳ್ತಾ ಇದೀವಿ ಅಷ್ಟೇ. ಹಾಂ, ನಿಮ್ಗೆ ಕಷ್ಟ ಬೇಡ ಬಿಡಿ, ನನ್ನ ಹೆಂಡ್ತಿಗೆ ನಾನು ಸಮಾಧಾನ ಮಾಡ್ಕೋತೀನಿ. ನಿನ್ನ ಹೆಂಡತಿಗೆ ನೀನಲ್ದೆ ಇನ್ಯಾರಪ್ಪ ಸಮಾಧಾನ ಮಾಡ್ತಾರೆ? ಸಮಾಧಾನ ಮಾಡೋದಷ್ಟೇ ಅಲ್ಲ, ನೀನೇ ನಿನ್ನ ಕೈಯಾರ ತಿನ್ಸು, ನಮ್ಗೇನು ಅಭ್ಯಂತರ ಇಲ್ಲ. ಸರಿ, ಗೊತ್ತಾಯ್ತು. ಅದೆಲ್ಲ ನಮಗೆ ಗೊತ್ತು ಬಿಡಿ, ನಿಮ್ಮ ಲೆಕ್ಚರ್ ಏನು ಬೇಡ. ಸಪ್ತಮಿರೇ, ಬನ್ನಿ ನಮ್ಮ ರೂಮಿಗೆ ಹೋಗೋಣ. ಅಯ್ಯ ಬನ್ನಿ ಮೇಡಮ್, ಇಷ್ಟು ಪ್ರೀತಿಯಿಂದ ಕರಿತಿಲ್ವಾ?